गुरुः साक्षात् परब्रह्म तस्मै श्री गुरवे नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। लक्ष्मी रमण गोविंद गोविंद। हे गणनायका भवदावन्नवनी गुणदायका अनुदिन ನುತಿಸುವ ಭಕುತ ಜನರನ್ನು ಅನುಮಾನ ತೊರೆದು ಅನುಗ್ರಹವ ಸಲ್ಲಿಸಿ ಅವರನು ಶಿವ ಗೌರಿ ಸುತನೆ ಹೇ ಗಣನಾಯಕ। ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ವೃದ್ಧನಾಗದೆ ಸಿದ್ಧಿ ಬುದ್ಧಿ ಕರುಣಿಸನಗೆ ಬೆನಕ। ವೃದ್ಧನಾಗದೆ ಸಿದ್ಧಿ ಬುದ್ಧಿ ಕರುಣಿಸನಗೆ ಬೆನಕ। ವಿದ್ಯಾಧೀಪ ಭೂಪ ಪ್ರಸಿದ್ಧಿ ಸುಗಣಪ ವಿದ್ಯಾಧೀಪ ಭೂಪ ಪ್ರಸಿದ್ಧಿ ಸಲ್ಲಿಸು ಗಣಪ। ಬದ್ಧನಾಗುತ್ತ ನಿನ್ನ ಪದ ನೆರೆ ನಂಬಿ ಹನುನಾಸುರಪ ಶಿವ ಗೌರಿ ಸುತನೆ ಹೇ ಗಣನಾಯಕ। ಮೊದಲ ಪೂಜೆಯ ಪಡೆವೆ ಬದಲು ಸತ್ಫಲವ ಕೊಡುವೆ ಮೊದಲ ನುಡಿಯ ಶುದ್ಧ ಸ್ತುತಿಗೆ ವರವ ಸಾವಿರ ಸಲ್ಲಿಸುವೆ। ಮೊದಲ ಪೂಜೆಯ ಪಡೆವೆ ಬದಲು ಸತ್ಫಲವ ಕೊಡುವೆ ಮೊದಲ ನುಡಿಯ ಶುದ್ಧ ಸ್ತುತಿಗೆ ವರವ ಸಾವಿರ ಸಲ್ಲಿಸುವೆ। ಮೃದು ಮನದ ಪ್ರಭುವೆ ಸೇನ ಭಾಗುವೆ ಮೃದು ಮನದ ಪ್ರಭುವೆ ಮುಂದೆ ನಾ ಭಾಗುವೆ। ಮುದ್ದು ಮುಖ ಮುನಿ ವರದನ ಕೃಪೆ ಕೊಡಿಸು ಎಂದು ಬೇಡುವೆ ಶಿವ ಗೌರಿ ಸುತನೆ ಹೇ ಗಣನಾಯಕ ಹೇ ಗಣನಾಯಕ ಹೇ ಗಣನಾಯಕ। ವಿಘ್ನೇಶ್ವರ ಮಹಾರಾಜ ಕಿ ಜಯ। ಗೋಪಾಲ ಕೃಷ್ಣ ಭಗವಾನ್ ಕಿ ಜಯ।
ಗೋಪಾಲಕೃಷ್ಣನಿಗೂ ಪಾಂಡುರಂಗ ವಿಠಲನಿಗೂ ವಂದಿಸಿ ಹೆತ್ತವರನ್ನು ಗುರು ಹಿರಿಯರನ್ನು ನೆನೆಯುತ್ತಾ ನನ್ನ ಜೀವನದ ಈ ಚೊಚ್ಚಲ ಹರಿಕಥೆಯನ್ನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಅನಂತದಾಯಕನಾದ ಭಗವಾನ್ ಗೋಪಾಲಕೃಷ್ಣನು ನಂದ ಗೋಕುಲದಲ್ಲಿ ಜೀವಿಸುತ್ತಿದ್ದ ಕಾಲ ದುಷ್ಟರನ್ನೆಲ್ಲ ಮರ್ದಿಸಿ ಭೂಭಾರವನ್ನು ಕಡಿಮೆಗೊಳಿಸುವುದು ಅವನ ಉದ್ದೇಶವಾಗಿದೆ. ಈ ಕಾರಣದಿಂದ ಅನೇಕ ರಕ್ಕಸರನ್ನು ಬಾಲಗೋಪಾಲಕೃಷ್ಣನು ಮಟ್ಟ ಹಾಕಿದ್ದನು. ಅಂತಿರಲಾಗಿ ನಂದು ಗೋಕುಲದ ಜನರೆಲ್ಲ ಸೇರಿ ಮಳೆಯನ್ನು ನೀಡಿ ಬೆಳೆಗೆ ಕಾರಣನಾದ ದೇವೇಂದ್ರನನ್ನು ಪೂಜಿಸಲು ಸಿದ್ಧರಾದರಂತೆ. ಆದರೆ ಇದು ಕೃಷ್ಣನಿಗೆ ಹಿಡಿಸಲಿಲ್ಲ. ಮಳೆ ಬೆಳೆಯ ನೀಡುವ ಕರ್ತವ್ಯ ಇಲೆಯ ಸಂರಕ್ಷನಿಗೆ ಪೂಜೆಯೇ ಮಳೆ ಬೆಳೆಯ ನೀಡುವ ಕರ್ತವ್ಯ ಹೊಂದಿರುವ ಇಲೆಯ ಸಂರಕ್ಷಕ ಇಂದ್ರನಿಗೆ ಪೂಜೆಯೇ ಒಳ್ಳೊಳ್ಳೆ ಮೇವನ್ನು ನೀಡಿ ಸಲಹುವ ನಮ್ಮ ಒಳ್ಳೊಳ್ಳೆ ಮೇವನ್ನು ನೀಡಿ ಸಲಹುವ ನಮ್ಮ ಬಾಳ ಸಂಗಾತಿಯ ಹಿರಿಯ ಪೂಜಿಸುವ ಮಳೆ ಬೆಳೆಯ ನೀಡುವ ಕರ್ತವ್ಯ ಹೊಂದಿರುವ ಇಲೆಯ ಸಂರಕ್ಷಕ ಇಂದ್ರನಿಗೆ ಪೂಜೆಯೇ ಇಂದ್ರನಿಗೆ ಪೂಜೆಯೇ ಇಂದ್ರನಿಗೆ ಪೂಜೆಯೇ. ಮಳೆಯನ್ನು ಬೆಳೆಯನ್ನು ನೀಡುವ ಕರ್ತವ್ಯ ದೇವೇಂದ್ರನದ್ದು. ಅವನ ಕರ್ತವ್ಯ ಮಾಡಿದ್ದಕ್ಕೆ ಏಕೆ ಗೌರವ ಕೊಡುವುದು? ನಮಗೆ ಉತ್ತಮವಾದ ಮೇವನ್ನು ನೀಡಿ ಬೆಳೆಯನ್ನು ಇತ್ತು ಕಾಪಾಡುವ ಆ ಗೋವರ್ಧನಗಿರಿಯನ್ನು ಪೂಜಿಸೋಣ ಆಗದೆ ಎನ್ನುತ್ತಾ ಎಲ್ಲರನ್ನೂ ಒಪ್ಪಿಸಿ ಆ ಬಾರಿ ದೇವೇಂದ್ರನ ಬದಲು ಗೋವರ್ಧನಗಿರಿಗೆ ಪೂಜೆ ಸಲ್ಲಿಸಿದ. ಇದನ್ನು ಕಂಡ ದೇವೇಂದ್ರ ಕುಪಿತನಾದ. ಎಲ್ಲವೆಲ್ಲವೋ ಬಾಲ, ನನ್ನೆದುರು ಬಾಲ ಬಿಚ್ಚಿದೆಯ ಪೊರ, ಇರು ನಿನ್ನ ಗರ್ವವನ್ನು ಅಣಗಿಸುವೆ ಎನ್ನುತ್ತಾ ಕಾಲಮೇಘಗಳನ್ನು ಕರೆದ. ಗೋಕುಲದ ಮೇಲೆ ಧಾರಾಕಾರವಾಗಿ ಮಳೆ ಸುರಿಸಿ ನಂದ ಗೋಕುಲವನ್ನು ನೀರಿನಲ್ಲಿ ಮುಳುಗಿಸಿ ಎಂದು ಆಜ್ಞಾಪಿಸಿದ. ಇದ್ದಕ್ಕಿದ್ದ ಹಾಗೆ ಧಾರಾಕಾರವಾಗಿ ಮಳೆ ಸುರಿಯತೊಡಗಿತು. 7 ದಿನ ಸುರಿದ ಮಳೆಯಿಂದಾಗಿ ಇಡೀ ಗೋಕುಲವೇ ಮುಳುಗತೊಡಗಿತು. ಗೋಪಾಲಕರು ಗೋವುಗಳೆಲ್ಲ ರಕ್ಷಣೆಗಾಗಿ ಎತ್ತರೆತ್ತರದ ಪ್ರದೇಶದ ಕಡೆಗೆ ಧಾವಿಸತೊಡಗಿದರು. ರಕ್ಷಣೆಗಾಗಿ ಕೃಷ್ಣಯ್ಯನನ್ನು ಕೂಗಿ ಕರೆದರಂತೆ. ಬೇಗನೆ ಬಾರೋ ನಂದ ಕುಮಾರ ನಮ್ಮನು ಸಲಹೋ ಹೇರಣ ತೀರ, ಕೂಗಿ ಕರೆದರೆ ಬಾರೆಯ ನೀನು ಆರ್ತ ರಕ್ಷಕ ಗೋವಿಂದ. ಬೇಗನೆ ಬಾರೋ ನಂದ ಕುಮಾರ ನಮ್ಮನು ಸಲಹೋ ಹೇರಣ ತೀರ, ಬಾರೋ ಬಾರೋ ಕೃಷ್ಣಯ್ಯ ಬಾರೋ ಬಾರ ರಂಗಯ್ಯ. ಬಾರೋ ಬಾರೋ ಕೃಷ್ಣಯ್ಯ ಬಾರೋ ಬಾರೋ ರಂಗಯ್ಯ. ಬಾರೋ ಬಾರೋ ಕೃಷ್ಣಯ್ಯ ಬಾರೋ ಬಾರೋ ರಂಗಯ್ಯ. ಬಾರೋ ಬಾರೋ ಕೃಷ್ಣಯ್ಯ ಬಾರೋ ಬಾರೋ ರಂಗಯ್ಯ. ಬೇಗನೆ ಬಾರೋ ನಂದ ಕುಮಾರ ನಮ್ಮನು ಸಲಹೋ ಹೇರಣ ತೀರ, ನಮ್ಮನು ಸಲಹೋ ಹೇರಣ ತೀರ, ನಮ್ಮನು ಸಲಹೋ ಹೇರಣ ತೀರ. ಈ ಪ್ರಕಾರವಾಗಿ ಎಲ್ಲರೂ ಕಣ್ಣೀರು ತುಂಬಿ ಕರೆದಾಗ ಕೃಷ್ಣಯ್ಯನು ಓಡೋಡಿ ಬಂದ. ಎಲ್ಲ ವಿಚಾರವನ್ನು ಊಹಿಸಿದ. ಇದೆಲ್ಲ ದೇವರಾಜನು ಗೈದ ಉಪಟಳವೆಂದರಿತು. ಆ ದೇವರಾಜನಿಗೆ ಬುದ್ಧಿ ಕಲಿಸಬೇಕೆಂದುಕೊಂಡ. ಅಳುತ್ತಿದ್ದ ಗೋಪಾಲಕರನ್ನೆಲ್ಲ ಸಂತೈಸಿದ. ಆ ಬಳಿಕ ಅಲ್ಲೇ ಮಲಗಿದ್ದ ಬೃಹತ್ ಗಾತ್ರದ ಗೋವರ್ಧನವನ್ನೊಮ್ಮೆ ವೀಕ್ಷಿಸುತ್ತಾ ತನ್ನ ಎಡಗೈಯನ್ನು ಆ ಗಿರಿಯ ತಳಭಾಗಕ್ಕೆ ತುರುಕಿಸಿ ಲಾಘವವಾಗಿ ಮೇಲೆತ್ತಿದಾಗ ಆ ಗಿರಿಯು ತನ್ನ ತಳಕಳಚಿ ಕೃಷ್ಣನ ಕೈಯನ್ನೇರಿ ಕುಳಿತಿತು. ಗಿರಿಯ ನೆತ್ತಿದ ಬಾಲಕೃಷ್ಣನು ನೆರೆದ ಭಕ್ತರಿಗ ಭಯ ಬೀಜುತ್ತ ಪೊರೆಯಲ ಗೋಪಾಲಕರತ ಆದ ಗಿರಿಧಾರ
ತನ್ನ ಕೈಯನ್ನೇರಿತೋ ಆಗಲೇ ತನ್ನ ಎಡಗೈಯ ಕಿರುಬೆರಳಿನಲ್ಲಿ ಆ ಗಿರಿಯನ್ನೆತ್ತಿ ಹಿಡಿದಾಗ ಗೋಪಾಲಕರೆಲ್ಲ ಆ ಗಿರಿಯ ತಳಭಾಗದಲ್ಲಿ ರಕ್ಷಣೆ ಪಡೆದರಂತೆ. ಇದನ್ನು ಕಂಡ ದೇವೇಂದ್ರ ಕೃಷ್ಣನ ಬಲವರಿತು ಭಯಗೊಂಡು ಓಡೋಡಿ ಬಂದು ಗೋವರ್ಧನ ಗಿರಿಧಾರಿಯಾದ ಬಾಲಕೃಷ್ಣನ ಚರಣಕ್ಕೆ ಬಿದ್ದು ಶರಣು ಶರಣು ಎಂದು ಕ್ಷಮೆ ಕೋರಿದ. ಗೋಕುಲದ ಜನರೆಲ್ಲ ಭಕ್ತಿಯಿಂದ ಬಾಲಕೃಷ್ಣನನ್ನು ಹಾಡಿ ಹೊಗಳಿದರು. ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ, ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ, ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ, ಭಕ್ತ ವತ್ಸಲ ಗೋವಿಂದ, ಭಕ್ತ ವತ್ಸಲ ಗೋವಿಂದ. ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ, ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ. ಗಿರಿಯನೆತ್ತಿ ಭಕ್ತರ ಪಡೆಯೋ ಹೇ ಮುನಿವರದ ಗೋವಿಂದ, ಗಿರಿಯನೆತ್ತಿ ಭಕ್ತರ ಪಡೆಯೋ ಹೇ ಮುನಿವರದ ಗೋವಿಂದ, ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ, ಭಕ್ತ ವತ್ಸಲ ಗೋವಿಂದ, ಭಕ್ತ ವತ್ಸಲ ಗೋವಿಂದ. ಸರಿಮಿಗಿಲಿಲ್ಲದೆ ನಮ್ಮನ್ನು ಪರೆಯೋ ಹೇ ಮುನಿವರದ ಗೋವಿಂದ, ಸರಿಮಿಗಿಲಿಲ್ಲದೆ ನಮ್ಮನ್ನು ಪರೆಯೋ ಹೇ ಮುನಿವರದ ಗೋವಿಂದ, ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ, ಗೋವಿಂದ ಗೋವಿಂದ ಭಕ್ತ ವತ್ಸಲ ಗೋವಿಂದ, ಭಕ್ತ ವತ್ಸಲ ಗೋವಿಂದ, ಭಕ್ತ ವತ್ಸಲ ಗೋವಿಂದ. ಅಂತಹ ಭಕ್ತರ ಕಾಮಧೇನು ಗಿರಿಧಾರಿಯಾದ ಬಾಲಕೃಷ್ಣನು ನಮ್ಮನ್ನೆಲ್ಲ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನನಗೆ ಹರಿಕಥೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಕೀರ್ತನ ಕುಟೀರ ಸಂಸ್ಥೆಗೂ, ಹರಿಕಥೆಯನ್ನು ಕಲಿಸಿಕೊಟ್ಟ ಶ್ರೀಮತಿ ಶಾಂಭವಿ ಶಮ್ನಾಡಿಗ ಇವರಿಗೂ, ಹರಿಕಥೆಯನ್ನು ಮಾಡಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ ಮತ್ತು ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ, ಇಷ್ಟು ಹೊತ್ತು ಶ್ರದ್ಧೆಯಿಂದ ನನ್ನ ಹರಿಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡೋಣವಂತೆ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರೋ, ಮಂಗಳಂ ಗರುಡಧ್ವಜ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಅದರಲ್ಲಿ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಫಸ್ಟ್ ಬ್ಯಾಟ್ಮನ್ ಬಂದು ಸಿಕ್ಸರ್ ಹೊಡೆದಾಗಾಯ್ತು ಅಲ್ವಾ, ಸೆಂಚುರಿ ಹೊಡೆದದಕ್ಕೆ. ಇಲ್ಲ ಇಲ್ಲ, ಅವರಲ್ಲಿ ಆ ಮಗುವಿನಲ್ಲಿ ಇರುವುದನ್ನು ಹೇಳಿ ನೋಡಿ. ಯಾವತ್ತೂ ಕೂಡ ಯಾವುದೇ ಗುರು ಯಾವುದೇ ಶಿಷ್ಯನಿಗೆ ಏನು ಕೊಡಲಿಕ್ಕಿಲ್ಲ. ಆಲೋಚನೆ ಮಾಡಿಕೊಳ್ಳಿ, ಗುರು ಶಿಷ್ಯನಿಗೆ ಏನು ಕೊಡಲಿಕ್ಕಿಲ್ಲ, ಶಿಷ್ಯನಲ್ಲಿ ಇದ್ದದ್ದನ್ನು ಗುರು ಎಳೆದು ಹೊರಗೆ ಈಗ ನಿನ್ನಲ್ಲಿ ಉಂಟು ಅಂತ ತೋರಿಸುವುದಷ್ಟೇ ಹೊರತು ಶಿಷ್ಯನಲ್ಲಿ ಇಲ್ಲದೇ ಇದ್ದರೆ ಗುರುವಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಕೋಣನಿಂದ ಇಟ್ಟು ಹಾಲು ಕರಿ ಅಂತ ಹೇಳಿದಾಗ ಅಷ್ಟೇ. ಕೋಣನಿಂದ ಹಾಲು ಕರೀಲಿಕ್ಕೆ ಆಗ್ತದೆ. ಎಮ್ಮೆ ಇದ್ದರೆ ಹಾಲು ಕರಿಬೋದು, ಕೋಣನಿಂದ ಯಾವುದನ್ನು ಎಳಿಬೇಕು ನಾವು. ಹಾಗೆ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಪ್ರತಿಭೆಯನ್ನು ಹೊರಕ್ಕೆ ತೆಗೆಯುವ ಕೆಲಸ ಮಾತ್ರ ನಾವು ಮಾಡುವಂಥದ್ದು. ಆ ಪ್ರತಿಭೆಯಲ್ಲಿ ಉಂಟು, ಅದನ್ನು ಸರಿಯಾದ ರೀತಿಯಲ್ಲಿ ಕೊಂಡು ಹೋಗುವಂಥ ಕೆಲಸ ಮಾತ್ರ ನಡೆಯಬೇಕಾಗಿದೆ. ಇವತ್ತು ಕೃಷ್ಣ ಸನ್ನಿಧಿಯಲ್ಲಿ ನಿಮ್ಮ ಈ ಗಿರಿಧರ ಕೃಷ್ಣ ಕಥೆ ಕೃಷ್ಣನಿಗೆ ಬಹಳ ಇಷ್ಟವಾದಂತಹ ಒಂದು ಕಥೆ. ಭಾಗವತದಲ್ಲಿ ಬರುವಂಥ ಒಂದು ಬಹಳ ಕಾಳಿಂಗಮರ್ದನವಾಗಲಿ, ಗಿರಿಧರ ಕೃಷ್ಣ ಗಿರಿಧಾರಿಯಾಗಿ ಅದೆಲ್ಲವೂ ಬಹಳ ಇಷ್ಟವಾದ ಕಥೆ. ಅದನ್ನೇ ನೀವು ಭಗವಂತನ ಸನ್ನಿಧಿ ಸಮರ್ಪಣೆ ಮಾಡಿದ್ದೀರಿ. ಆ ಕೃಷ್ಣ ಸನ್ನಿಧಿಯಲ್ಲಿ ಸಮರ್ಪಿತವಾಗಲಿ ಅಂತ ಹಾರೈಸುತ್ತಾ, ಗುರುವಿನ ಪತಿ ಗುರುಪತಿಯವರು ಬರಬೇಕು. ಪ್ರಾಣೇಶ್ ಗುರುಪತಿಯವರು ಬಂದು ಆ ಮಗುವಿಗೆ
ಶಾಲು ಹೊದಿಸಬೇಕು. ಫಲ ಮತ್ತು ಕಾಣಿಕೆ ಕೊಟ್ಟು ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಬೇಕು. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ 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 ಹರಿ ಗೋವಿಂದ 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 ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ. ಕನಕನಿಗೊಲಿದ ಗೋವಿಂದ ಎನ್ನುವಂತಹ ಕಥಾಭಾಗವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. तस्मै श्री गुरवे नमः. मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा. ॐ रमण गोविंद गोविंद. गजवदना बेडुवे गौरी तनय गजवदना बेडुवे गौरी तनय. त्रिजगवंदितने सुजनर पोरेवने गजवदना बेडुवे गजवदना बेडुवे. मोदದಿ ನಿನ್ನಯ ಪಾದವ ತೋರೋ ಸಾಧುವಂದಿತನೆ ಆದರದಿಂದಲೀ ಗಜವದನ ಬೇಡುವೆ ಗಜವದನ ಬೇಡುವೆ. ಸರಸಿ ಜನಾಭಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ನೀದಯ ಮಾಡೋ ಗಜವದನ ಬೇಡುವೆ ಗೌರಿತನಯ. ಗಜವದನ ಬೇಡುವೆ ಗೌರಿತನಯ. ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿತನಯ. ಗಜವದನ ಬೇಡುವೆ ಗೌರಿತನಯ. ಗಜವದನ विघ्नेश्वर महाराज की जय. गोपाल कृष्ण भगवान की जय. देवनोलिया लो कुल
ಕುಲಬೇಕಿಲ್ಲ ಭಾವ ಜಪಿತನೊಲಿಯೇ ಜಾತಿ ಮುಖ್ಯವಲ್ಲ ದೇವನೊಲಿಯಲು ಕುಲಬೇಕಿಲ್ಲ ಭಾವ ಜಪಿತನೊಲಿಯೇ ಜಾತಿ ಮುಖ್ಯವಲ್ಲ ಅವ ಕುಲದಿತ ಜನಿಸಿದರೇನು ಆವ ವಂಶದಿ ಹುಟ್ಟಿ ಬಂದರೇನು ಅವ ಕುಲದಿತ ಜನಿಸಿದರೇನು ಆವ ವಂಶದಿ ಹುಟ್ಟಿ ಬಂದರೇನು ಭವಸಾಗರ ದಾಟೆ ಮಾಧವನೊಲಿಸಲು ಭವಸಾಗರ ದಾಟೆ ಮಾಧವನೊಲಿಸಲು ಭಾವಶುದ್ಧಿಯ ಭಕುತಿಯೊಂದೇ ಸಾಕು ದೇವನೊಲಿಯಲು ಕುಲಬೇಕಿಲ್ಲ ಭಾವ ಜಪಿತನೊಲಿಯೇ ಜಾತಿ ಮುಖ್ಯವಲ್ಲ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ 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 ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ 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 ಹರಿ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ 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 ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ ಕೃಷ್ಣ ಹರಿ ಕೃಷ್ಣ ದೇವನೊಲಿಯಲು ಕುಲಬೇಕಿಲ್ಲ ಭಾವ ಜಪಿತನೊಲಿಯೇ ಜಾತಿ ಮುಖ್ಯವಲ್ಲ ಭಾವ ಜಪಿತನೊಲಿಯೇ ಜಾತಿ ಮುಖ್ಯವಲ್ಲ ಅನಾಥ ರಕ್ಷಕನು ಆಪದ್ ಬಾಂಧವನು ಅಜಭವಾದಿ ವಂದ್ಯನು ಭುವನ ಬ್ರಹ್ಮಾಂಡ ನಾಯಕನೂ ಆಗಿರುವ ಆ ಪರಬ್ರಹ್ಮನನ್ನು ಒಲಿಸಿಕೊಳ್ಳಲು ಭಾವಶುದ್ಧಿಯ ಭಕುತಿ ಮುಖ್ಯವೇ ಹೊರತು ಭಕ್ತನಲ್ಲಿರಬಹುದಾದ ಅಭಿಮಾನ ಅಂತಸ್ತು ಅಧಿಕಾರಗಳಲ್ಲ ಭಗವಂತನ ಒಲುಮೆಗಳಿಸಲು ಉತ್ತುಂಗ ಕುಲದಲ್ಲಿ ಹುಟ್ಟಿರಬೇಕು ದೇವರ ಅಭಿಷ್ಟಗಳನ್ನು ಪೂರೈಸುವಷ್ಟು ಐಶ್ವರ್ಯ ಬೇಕು ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಪಡೆದಿರಬೇಕು ಎನ್ನುವ ನಿರ್ಬಂಧಗಳಿಲ್ಲ ಅತಿಹೀನ ಕುಲದಲ್ಲಿ ಹುಟ್ಟಿ ಬಂದವನಿಗೂ ಕಡು ಬಡವನಿಗೂ ಕಾಡಾಡಿಯಾಗಿ ಬೆಳೆಯುತ್ತಿರುವ ನಿರ್ಗತಿಕನಿಗೂ ಭಗವಂತ ಒಲಿಯುತ್ತಾನೆ ಈ ಅರ್ಹತೆಗೆ ಮುಖ್ಯವಿರುವುದು ಭಾವುಕತೆ ಹೆಂಡತಿ ಮಕ್ಕಳು ಧನ ಧಾನ್ಯ ಸಂಪತ್ತುಗಳಿಗಿಂತ ಹೆಚ್ಚಾಗಿ ಆ ಭಗವಂತನನ್ನು ಪ್ರೀತಿಸುವ ಭಾವುಕತೆ ಇಂತಹ ಸದ್ಗುಣಗಳಿರುವ ಕನಕದಾಸರಿಗೆ ಉಡುಪಿಯಲ್ಲಿ ಶ್ರೀಕೃಷ್ಣನು ಒಲಿದು ಉದ್ಧರಿಸಿದ ವಿಚಾರವನ್ನು ಈ ಕನಕನಿಗೊಲಿದ ಗೋವಿಂದ ಎನ್ನುವ ಕಥಾಭಾಗದ ಮೂಲಕ ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕಥಾರಂಭದಲ್ಲಿ ದಾಸರಲ್ಲಿ ದಾಸರು ಕನಕದಾಸರು ವಾಸುದೇವನಲ್ಲಿ ಭಕ್ತಿ ಇರಿಸಿ ಸುಖಿಪರು. ದಾಸರಲ್ಲಿ ದಾಸರು ಕನಕದಾಸರು ಕನಕದಾಸರು ಕನಕದಾಸರು. ಹೀನ ಗುಣಗಳೆಲ್ಲ ಸವೆಸಿ ಮಾನದಿಂದ ಬಾಳ್ವೆ ನಡೆಸಿ ದೀನದಾತನನ್ನು ಮನದಿ ಇರಿಸಿ ನಲಿದರು.
ವಾಸುದೇವನಲ್ಲಿ ಭಕುತಿ ಇರಿಸಿ ಸುಖಿಪರೋ ದಾಸರಲ್ಲಿ ದಾಸರು ಕನಕದಾಸರು 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 ಕನಕದಾಸರು. ಮಹಿಮರಾದ ಕನಕದಾಸರು ಒಂದು ಬಾರಿ ಧರ್ಮ ಪ್ರಸಾರ ಗೈಯುತ್ತಾ ಸಂಚರಿಸಿಕೊಂಡು ಕರ್ನಾಟಕದ ಉಡುಪಿಗೆ ಬಂದರು. ಅಲ್ಲಿ ನೆಲೆಗೊಂಡ ಶ್ರೀಕೃಷ್ಣನನ್ನು ದರ್ಶಿಸುವುದು ಅವರ ಮುಖ್ಯ ಉದ್ದೇಶವಾಗಿತ್ತು. ತನ್ನ ಮನದ ಅಂತರಾಳದಲ್ಲಿ ಉದಿಸಿದ ಶ್ರೀಕೃಷ್ಣನ ಮೂರ್ತಿಯನ್ನು ಮತ್ತೆ ಮತ್ತೆ ಧ್ಯಾನಿಸುತ್ತಾ ಉಡುಪಿಯ ದೇಗುಲದತ್ತ ಬಂದರು. ಕನಕರು ಇನ್ನೇನು ಒಳಪ್ರವೇಶಿಸಬೇಕು ಎನ್ನುವಷ್ಟರಲ್ಲಿ ಅಲ್ಲಿನ ಪುರೋಹಿತ ವರ್ಗ ಅವರನ್ನು ತಡೆಯಿತು. ಹೀನ ಮಾನವ ನಿನಗೆ ಒಳಗೆ ಬರೆ ಹಕ್ಕಿಲ್ಲ, ಗಾನಲೋಲನ ದರ್ಶನವು ನಿನಗೆ ದಕ್ಕಿಲ್ಲ. ಹೀನ ಮಾನವ ನಿನಗೆ ಒಳಗೆ ಬರ ಹಕ್ಕಿಲ್ಲ, ಗಾನಲೋಲನ ದರ್ಶನವು ನಿನಗೆ ದಕ್ಕಿಲ್ಲ. ಮನ ಬಂದ ತೆರದಿ ಆಲಯದೊಳಗೆ ಧಾವಿಸಲು ಏನ ಪಡೆದೆಯೋ ಮೂರ್ಖ ಅರ್ಹತೆಯ ನೀನು. ಮನ ಬಂದ ತೆರದಿ ಆಲಯದೊಳಗೆ ಧಾವಿಸಲು ಏನ ಪಡೆದೆಯೋ ಮೂರ್ಖ ಅರ್ಹತೆಯ ನೀನು. ಮನವಂತಂತೆ ಗೂಳಿ ಹಾಗೆ ಒಳನುಗ್ಗುವೆಯಲ್ಲ, ನಿನಗೆ ಈ ಆಲಯದೊಳಗೆ ಪ್ರವೇಶ ನಿಷಿದ್ಧ. ಇದನ್ನು ಮೀರಿ ಒಳಗೆ ಬರಲು ಹವಣಿಸಿದರೆ ನಿನಗೆ ಶಿಕ್ಷೆ ಶತಸಿದ್ಧ. ತೊಲಗಿ ಹೋಗಲ ಮೂರ್ಖ ಎನ್ನುತ್ತಾ ತಮ್ಮ ಕೈಯಲ್ಲಿದ್ದ ಬಡಿಗೆಯಿಂದ ಕನಕದಾಸರನ್ನು ದೂರ ತಳ್ಳಿದರಲ್ಲದೆ ಒಂದೆರಡು ಏಟುಗಳನ್ನು ನೀಡಿ ತಮ್ಮ ಹಗೆ ತೀರಿಸಿಕೊಂಡರು. ಕನಕದಾಸರು ಹತಾಶರಾದರು. ಅವರಲ್ಲಿ ದೇವರನ್ನು ಕಾಣುವ ಹಂಬಲ ಅಧಿಕವಾಯಿತು. ರಾತ್ರಿ ಆಗುತ್ತಲೇ ಆಲಯದ ಪಶ್ಚಿಮ ದಿಕ್ಕಿಗೆ ಬಂದರು. ಉಡುಪಿಯ ಶ್ರೀಕೃಷ್ಣನನ್ನು ಕೂಗಿ ಕರೆದರು. ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿ ಸಹಿತ ಶಿರವಾರಿಧಿಯೊಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲ ಕ್ಷಣ ಬಂದು ಒದಗಿದೆಯೋ ನರಹರಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಕೂಗಿದರು ದನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನ್ನು ತೆರೆದು. ಅನನ್ಯವಾದ ಭಕ್ತಿಯಿಂದ ಈ ಪ್ರಕಾರವಾಗಿ ಕನಕದಾಸರು ಕೂಗಿ ಕರೆಯುತ್ತಿರುವಂತೆ ಆ ಕಲ್ಲಿನ ಗೋಡೆಗಳ ಮಧ್ಯೆ ನಿಜ ಭಕ್ತರ ಶೋಧನೆಯಲ್ಲಿ ನಿದ್ದೆಗೆಟ್ಟು ನಿಂತಿದ್ದ ಆ ನಂದನಂದನನಿಗೆ ಕನಕನ ಮೊರೆ ಕೇಳಿಸಿತು. ಆ ಅಳಲಿನಲ್ಲಿರುವ ನಿಜ ಭಕ್ತಿಯ ಆಳವನ್ನು ಅಳೆದ ಶ್ರೀಹರಿಯು ಕನಕದಾಸರು ನಿಂತಿದ್ದ ಕಡೆಗೆ ದೊಡ್ಡದಾದ ಶಬ್ದವನ್ನು ಮಾಡುತ್ತಾ ತನ್ನ ಮಗುವನ್ನು ತೋರಿ ತಿರುಗಿಯೇ ಬಿಟ್ಟನು. ಆ ಪಾರ್ಶ್ವದಲ್ಲಿನ ಗೋಡೆ ಧಡಧಡನೆಂದು ಬಿರುಕು ಬಿಟ್ಟು ಕಿಂಡಿಯೊಂದು ನಿರ್ಮಾಣವಾಗಿ ಆ ಕಿಂಡಿಯ ಮೂಲಕವಾಗಿ ಕನಕದಾಸರಿಗೆ ಕರುಣಾಳು ಕೃಷ್ಣನ ದಿವ್ಯ ದರ್ಶನವಾಯಿತು. ಅತ್ಯಾನಂದ ತುಂದಿಲರಾದ ಕನಕದಾಸರು ಹಾರಾಡಿನಲಿದರು. ಕೃಷ್ಣ 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 ನಿನ್ನ ದಿವ್ಯ ರೂಪ ಕಂಡೆನ, ಕೃಷ್ಣ ಎನ್ನ ಜನುಮವಾಯಿತು ಪರಮ ಪಾವನ. ಕೃಷ್ಣ 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 ನಿನ್ನ ದಿವ್ಯ ರೂಪ ಕಂಡೆನ, ಕೃಷ್ಣ ಎನ್ನ ಜನುಮವಾಯಿತು ಪರಮ ಪಾವನ. ಕೃಷ್ಣನಿಲ್ಲದಿದ್ದರೆನ್ನ ಜೀವನವೇ ನಿರರ್ಥಕ. ಕೃಷ್ಣನಿಲ್ಲದಿದ್ದರೆನ್ನ ಜೀವನವೇ ನಿರರ್ಥಕ. ಕೃಷ್ಣನೊಲಿದ ಮೇಲೆ ಎನ್ನ ಜನ್ಮ ಸಾರ್ಥಕ. ಕೃಷ್ಣ 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 ನಿನ್ನ ದಿವ್ಯ ರೂಪ ಕಂಡೆನ, ಕೃಷ್ಣ ಎನ್ನ ಜನುಮವಾಯಿತು ಪರಮ ಪಾವನ. ಕೃಷ್ಣ 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 ನಿನ್ನ ದಿವ್ಯ ರೂಪ ಕಂಡೆನ. ತನ್ನನ್ನೇ ತಾನು ಮೆರೆತು ಹಾರಾಡುತ್ತಿರುವ ಕನಕದಾಸರನ್ನು ಕಂಡು ಸಮಸ್ತರು ಈ ಪವಾಡ ಕಂಡು ಅಚ್ಚರಿಗೊಂಡರು. ಭಗವಂತನ ಒಲುಮೆಯಾಗಲು ಉಚ್ಚ ನೀಚ ಭಾವಗಳಾಗಲಿ ಸಿರಿವಂತಿಕೆಯ ಸೊಗಡಾಗಲಿ ಮುಖ್ಯವಲ್ಲ, ಬದಲಾಗಿ ಸಾಧಕನಲ್ಲಿರುವ ನಿಷ್ಕಾಮವಾದ ಭಕ್ತಿ ಮುಖ್ಯವೆಂದು ಈಗ ಎಲ್ಲರಿಗೂ ತಿಳಿಯಿತು.
ತನ್ನ ಮಾನ ಪ್ರಾಣ ಕಾಪಾಡಿದ ಉಡುಪಿ ಶ್ರೀಕೃಷ್ಣನ ಪದದಲ್ಲಿ ಮನದಣಿಯ ಹಾಡಿ ಕುಣಿದ ಕನಕದಾಸರು ಧನ್ಯತೆಯನ್ನು ಅನುಭವಿಸಿದರು. ಕನಕದಾಸರಲ್ಲಿದ್ದಂತಹ ಭಕ್ತಿ ಪ್ರಖರತೆಯು ನಮ್ಮಲ್ಲಿಯೂ ತುಂಬಿರಲಿ ಹಾಗೂ ಕನಕದಾಸರು ತೋರಿಸಿಕೊಟ್ಟ ತಾತ್ವಿಕ ಸಿದ್ಧಾಂತವು ನಮ್ಮ ಜೀವನದಲ್ಲಿ ಮಾರ್ಗದರ್ಶಕವಾಗಲಿ ಎಂದು ಹಾರೈಸುತ್ತಾ ನನಗೆ ಈ ಹರಿಕತೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಕೀರ್ತನ ಕುಟೀರ ಸಂಸ್ಥೆಗೂ ನನಗೆ ಹರಿಕತೆಯನ್ನು ಕಲಿಸಿಕೊಟ್ಟ ಶ್ರೀಮತಿ ಶಾಂಭವಿ ಶಮ್ನಾಡಿಗ ಇವರಿಗೂ ನನಗೆ ಹರಿಕತೆ ಕಲಿಯಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ ಉತ್ತಮ ಧ್ವನಿವರ್ಧಕ ವ್ಯವಸ್ಥೆ ಮಾಡಿಕೊಟ್ಟವರಿಗೂ ಹಾಗೂ ಇಷ್ಟು ಹೊತ್ತು ಶ್ರದ್ಧೆಯಿಂದ ನನ್ನ ಹರಿಕತೆಯನ್ನು ಕೇಳಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಕತೆಗೆ ಮಂಗಳ ಹಾಡೋಣವಂತೆ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ. ಓಂ 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 ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಎಂತಾಯಿತು? ಸರಿ ಆಯ್ತಾ? ಸರಿ ಆಗಲಿಲ್ಲ? ಎಂತಾಗಿದೆ? ಆಯಿತು. ಈಗ ಮಾರ್ಕ್ ಕಡಿಮೆ ಆದ ಭಾಗ ಯಾವುದು ಅಂತ ಗೊತ್ತಾಗದಿದ್ದರೆ ನೀನು ಮತ್ತೆ ಮುಂದೆ ಓದುದಂಥದ್ದು ಅಲ್ವಾ? ಈಗ ಒಂದು ಮಾರ್ಕ್ ಕಡಿಮೆ ಆದರೆ ಈಗ 99 ಮಾರ್ಕ್ ಬೇಕು ಅಂತ ಹೋದೆ ನಾನು, 97 ಸಿಕ್ಕಿತ್ತು. 2 ಮಾರ್ಕ್ ಎಲ್ಲಿ ಹೋಯಿತು? ಎಲ್ಲಿಗೋಯ್ತು? 2 ಮಾರ್ಕು? ಆ 2 ಮಾರ್ಕ್ ಎಲ್ಲಿ ಲೆಸ್ ಆಯಿತು ಅಂತ ಗೊತ್ತಾಗಬೇಕು ನಿನಗೆ ಅಲ್ವಾ? ಹಾಂ, ಅದಕ್ಕೆ ನಾವು ನಮ್ಮ ಮಕ್ಕಳಿಗೆಲ್ಲ ಹೇಳ್ತೇವೆ, ನಿನ್ನಗಿಂತಲೂ ಕಡಿಮೆ ಮಾಡೋರಿದ್ದಾರೆ ನಮ್ಮನ್ನು ತಲೆಬಿಸಿ ಮಾಡಬೇಡ. ನೀಂದು ಚೆಂದಾಗಿದೆ, ನಿನಗಿಂತಲೂ ಕಡಿಮೆ ಮಾಡೋರು ನಮಗೆ ಸಿಗ್ತಾರೆ. ಆದರೆ ನಾವು ಯಾವುದಕ್ಕೂ ಕೂಡ ಎಲ್ಲಿಯೂ ಕೂಡ ನಾವು ಬೇಸರ ಮಾಡೋದೇ ಇಲ್ಲ. ಅವರಿಗೊಂದು ಹೇಳೋದು ಒಂದೇ ಕಿವಿ ಮಾತೇನು ಗೊತ್ತುಂಟು, ಅದು ಎಲ್ಲರಿಗೆ ಮಕ್ಕಳಿಗೆಲ್ಲ ಹೇಳುವಂಥದ್ದನ್ನೇ ಅವರಿಗೆ ಹೇಳೋದು. ಈ ನಮ್ಮೊಂದು ಗಾದೆ ಉಂಟು ಇಂಗ್ಲೀಷ್ನಲ್ಲಿ, ದ ಸ್ಟ್ರೆಂತ್ ಆಫ್ ದಿ ಚೈನ್ ಲೇಸ್ ಇನ್ ಇಸ್ಟ್ ವೀಕೆಸ್ಟ್ ಪಾಯಿಂಟ್ ಅಂತ. ದೊಡ್ಡ ಚೈನ್ ಉಂಟಲ್ಲ, ಸಂಕಲೆ, ಆ ಸಂಕಲೆಯ ಸ್ಟ್ರೆಂತ್ ಎಲ್ಲಿಂಟು ಗೊತ್ತುಂಟು, ಅದರ ಶಕ್ತಿ ಎಲ್ಲಿದೆ ಗೊತ್ತುಂಟ. ಅದರ ಈ ಒಂದಕ್ಕೊಂದು ಹೀಗೆ ಜಾಯಿಂಟ್ ಆಗಿದೆಲ್ಲ, ಇಲ್ಲಿ ಎಲ್ಲೋ ಒಂದು ದಿಕ್ಕಿನಲ್ಲಿ ಬಿಟ್ಟಿದೆ, ಎಲ್ಲೋ ಒಂದು ದಿಕ್ಕಿನಲ್ಲಿ ಹೀಗೆ ಬಿಟ್ಟಿದೆಲ್ಲ, ಇದು ಅದರ ವೀಕೆಸ್ಟ್ ಪಾಯಿಂಟ್. ಇದನ್ನು ಗಟ್ಟಿ ಮಾಡಿಕೊಳ್ಳಿ, ಆಗ ಇದು ಸ್ಟ್ರೆಂತ್ ಗಟ್ಟಿ ಆಗ್ತದೆ. ಈಗ ನಿನ್ನ ವೀಕೆಸ್ಟ್ ಪಾಯಿಂಟ್ ಯಾವುದು? ಯಾವುದು ಹೇಳು? ನಾನು ಹೇಳಿದ್ದೇನೆ ಅಂತಲ್ಲ ಒಮ್ಮೆ ನಿನಗೆ ಆನ್ಲೈನಲ್ಲಿ ಎಲ್ಲ, ನಾನು ನಿಮ್ಗೆ ಹೇಳಿದ್ದೇನಲ್ಲ ಶಾಂಭವಿ, ನೀನು ಸಿಕ್ಕಲಿಲ್ಲ? ಹಾಂ, ನಿನಗೆ ಸಿಕ್ಕಲಿಲ್ಲ, ಅವನಿಗೆ ಸಿಕ್ಕಿ, ಅವನು ಸರಿ ಮಾಡಿದ. ಅವನು ನೀನು ತಾಳವನ್ನು ಸರಿ ಮಾಡಿಕೊಂಡ್ರೆ ನಿನ್ನ ಮತ್ತೆ ಹರಿಕತೆ ಬೀಟ್ ಮಾಡುವವರೇ ಇಲ್ಲ. ತಾಳವನ್ನು ಸರಿಯಾಗಬೇಕು ನಿನಗೆ. ಅಂದರೆ ರಾಗ ಎಲ್ಲಿಗೆ ಬರ್ತದೆ, ಅದು ಎಲ್ಲಿಗೆ ಮುಟ್ತದೆ, ಅದು ಅಷ್ಟು ಮೇಲೆ ಹೋಗ್ತದೆ, ಅಷ್ಟು ಕರೆಕ್ಟ್ ಬರ್ತದೆ. ಆರಭಿ ರಾಗದಲ್ಲಿ ಅದ್ಭುತ, ಆಶ್ಚರ್ಯ ನನಗೆ, ಹೆದರಿಕೆ ಬಂತು, ಅಷ್ಟು ಚಂದ ಮಾಡಿದ್ದೀನಿ ನೀನು. ತಾಳ ಸ್ವಲ್ಪ ತಪ್ಪುತ್ತದೆ, ತಾಳ ತಪ್ಪಬಾರ್ದು, ಅದು ಸರಿ ಮಾಡಿಕೊಂಡ್ರೆ ನಿನ್ನ ಹರಿಕತೆ ಉತ್ಕೃಷ್ಟ, ಮತ್ತೇನು ತಪ್ಪಲಿಕ್ಕೆ ಏನಿಲ್ಲ. ಗೊತ್ತಾಯ್ತಾ? ನಿನ್ನ ಸ್ಟ್ರೆಂತ್ ಎಲ್ಲಿರುವುದು ಅಂತ ಹೇಳಿದರೆ ವೀಕೆಸ್ಟ್ ಪಾಯಿಂಟ್ ಅದು. ತಾಳ ಸರಿ ಮಾಡಿಕೋ ಶಾಂಭವಿ, ಸ್ವಲ್ಪ ತಾಳ ಸರಿ ಮಾಡು, ಕರೆಕ್ಟ್ ಆಗ್ತಾನವ. ಒಂದು ಒಳ್ಳೆಯ ಹರಿದಾಸ ನಮಗೆ ಸಿಗ್ತಾನೆ. ನೀನು ತಾಳವನ್ನು ಸರಿ ಮಾಡಬೇಕು, ಬರೋ ವರ್ಷಕ್ಕಾಗುವಾಗ ಚಂದದ ಹರಿಕತೆ ಮಾಡಬೇಕು, ಆಯಿತಾ? ಬಹಳ ಒಳ್ಳೆಯ ಒಂದು ಕಥೆಯನ್ನು ನಮಗೆ ಕೊಟ್ಟಿದ್ದಾನೆ ಕನಕನಿಗೊಲಿದ ಗೋವಿಂದ. ಕುಲ ಬೇಕಿಲ್ಲ, ಜಾತಿ ಬೇಕಿಲ್ಲ, ಮತ ಯಾವುದು ಕೂಡ ಮುಖ್ಯವಲ್ಲ ಪರಮಾತ್ಮನಿಗೆ. ಪರಮಾತ್ಮನಿಗೆ ಬೇಕಾಗಿರೋದು ಭಾವಶುದ್ಧಿಯ ಭಕ್ತಿ ಅಂತ. ಎಷ್ಟು ಚಂದದ ಒಂದು ವಿಚಾರ ತಿಳಿಸಿದ ಜನರಿಗೆ, ಇವ್ರು ಯಾರಿಗೂ ಗೊತ್ತಿರಲಿಲ್ಲ ಅದು. ಅದನ್ನು ನೀನು ಹೇಳಿದೆಯಲ್ಲ, ಆ ಪರಮಾತ್ಮನ ಅನುಗ್ರಹ ಸದೈವ ನಿನ್ನ ಮೇಲೆ ಇರಲಿ ಅಂತ ಹಾರೈಸುತ್ತಾ, ಶ್ರೀಮಾನ್ ನಂದನ್ ಪಡಾರ್, ನಂದನ್ ಬನ್ನಿ, ಆ ಮಗುವಿಗೆ ಶಾಲು ಹೊದಿಸಿ ಫಲ ಕಾಣಿಕೆ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಬೇಕು. ಯಾರು ಬರ್ತಾನೆ? ಶಾಂಭವಿ ವೈ ಬಾಬಾ, ಧನ್ಯವಾದ ಬಾಬಾ. ಶ್ರೀಮತಿ ಧನ್ಯಶ್ರೀ ಮತ್ತು ನಂದನ್ ಪಡಾರ್ ಇಬ್ಬರು ಹೋಗಿ ಆ ಮಗುವಿಗೆ ಶಾಲು ಹೊದಿಸಬೇಕು.
ಇಷ್ಟ ಆಗೋದಿಲ್ಲ. ಇಂತಹ ಕಲಾವಿದರು ನಮಗೆ ಇನ್ನಿನ್ನು ಮಾಣಿಕ್ಯದ ಹಾಗೆ ನದಿಯ ಆಳಕ್ಕೆ ಹೋದಾಗ ವಸುಂಧರೆ ಅಂತ ಹೇಳುವಂಥದ್ದು. ಅಡಿಗೆ ಹೋದಷ್ಟು ನಮಗೆ ಒಳ್ಳೊಳ್ಳೆಯ ಮುತ್ತುಗಳು ಸಿಗ್ತದೆ. ಈಗ ಬ್ಯಾಂಗ್ಳೂರು ಕಡೆಯವರೆಗೂ ನಾವು ಮುಟ್ಟಿಯಾಯಿತು ಮುತ್ತುಗಳನ್ನು ಹುಡುಕಿಕೊಂಡು. ನಮಗೆ ಖಂಡಿತವಾಗಿಯೂ ಹರಿಕತೆ ಸಂಪನ್ನವಾಗ್ತದೆ ಅಂತ ಹೇಳ್ಕೊಳ್ಳುತ್ತಾ ಮೈತ್ರಿ ಕುಮಾರಿ ಮೈತ್ರಿ ಎಂ ಉಜಿರೆ ಅವರು ಶಕಟಾಸುರ ವಧೆ ಎನ್ನುವಂತಹ ಕೃಷ್ಣ ಪರಮಾತ್ಮನ ಭಾಗವತದಲ್ಲಿರುವಂಥ ಇನ್ನೊಂದು ಕಥೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरवे नमः. मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठौ दयानिधिं. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा. लक्ष्मीरमण गोविन्द गोविन्द. एकदन्तने भूतनाथने लोकदिप्रप्रथम पूज पडव प्रमतने. एकदन्तने भूतनाथने लोकदिप्रप्रथम पूज पडव प्रमतने. नाकलोक प्रभेदगे इव देवने मूकनाथ निन्न कंडु मोदक प्रियने. एकदन्तने भूतनाथने लोकदि प्रप्रथम पूज पडव प्रमतने. ಗಣಗಳಿಗೆ ಒಡೆಯನಾದ ಗಣನಾಯಕನೇ ಗುಣಸಾಸಿರ ಹೊಂದಿರುವೆ ಗುಣದಾಯಕನೇ. ಗಣಗಳಿಗೆ ಒಡೆಯನಾದ ಗಣನಾಯಕನೇ ಗುಣಸಾಸಿರ ಹೊಂದಿರುವೆ ಗುಣದಾಯಕನೇ. ಬಣಗುಡುತಿಯ ಮನದ ಷಡ್ವೈರಿಗಳ ಮುದದಿ ಬಣಗುಡುತಿಯ ಮನದ ಷಡ್ವೈರಿಗಳ ಮುದದಿ ಅಣಗಿಸು ನೀ ನಿನ್ನ ಪಾಶಾಂಕುಶ ಬಲದಿ. ಏಕದಂತನೇ ಭೂತನಾಥನೇ ಲೋಕದಿ ಪ್ರಪ್ರಥಮ ಪೂಜ ಪಡೆವ ಪ್ರಮತನೇ. ಆನೆ ಮೊಗದಿ ನಗುತ್ತಲಿರುವ ವಿಘ್ನರಾಜನೇ ಬಾನೆತ್ತರ ಬೆಳೆದ ಕೋಟಿ ಸೂರ್ಯ ತೇಜನೇ.
ಕಿವಿಯೊಳಗೆ ಲೀಲಾನಾಟಕ ಪ್ರವೀಣನಾದ ಶ್ರೀಮನ್ನಾರಾಯಣನು ದೇವಕೀ ದೇವಿಯ 8ನೇ ಗರ್ಭದಲ್ಲಿ ತನ್ನ 8ನೇ ಅವತಾರವನ್ನೆತ್ತಿ ಬಂದಿದ್ದಾನೆ. ಮಾವನಾದ ದುಷ್ಟ ಕಂಸನಿಂದ ರಕ್ಷಣೆಯನ್ನು ಪಡೆಯಲು ಈಗಾಗಲೇ ನಂದಗೋಕುಲವನ್ನು ಸೇರಿದ್ದಾನೆ. ಹುಟ್ಟಿದ್ದು ಮಥುರೆಯಲ್ಲಾದರೂ ಅವನು ಬೆಳೆದದ್ದು ನಂದಗೋಕುಲದಲ್ಲಿ. ಯಶೋಧಾದೇವಿಯ ದಿವ್ಯ ಮಡಿಲಲ್ಲಿ ಶ್ರೀಹರಿ ಜನಿಸಿ ಬಂದದ್ದೇ ದುಷ್ಟ ಶಿಕ್ಷಣಗಲ್ಲವೇ? ದೀಪ ಉರಿಸಿದಾಗ ಪತಂಗಗಳೆಲ್ಲ ಆ ದೀಪದ ಜ್ವಾಲೆಯ ಸುತ್ತ ಸೇರಿ ಕೊನೆಗೆ ಜ್ವಾಲೆಯ ತಾಪಕ್ಕೆ ಸಿಲುಕಿ ಸಾಯುವುದಿಲ್ಲವೇ? ಅದರಂತೆ ದಾನವಾಂತಕನಾದ ಶ್ರೀಹರಿ ಅವತರಿಸಿದ ಕ್ಷಣವೇ ದುಷ್ಟ ರಕ್ಕಸರೆಲ್ಲ ಸೇರಿ ಹರಿಯನ್ನು ಮುತ್ತಿ ದಾಳಿ ಇಡತೊಡಗಿದ್ದಾರೆ. ಬಂದಳ ಪುತನಿಯು ಭರದಿ ಕಂದರನು ಕೊಲ್ಲುತ್ತಲಿ ಕ್ಷಣದಿ ಅಂದು ಹರಿಗೋವಿಂದನನು ತಾನೆತ್ತಿ ಒಲವಿನಲಿ ಚಂದದಲ್ಲಿ ವಿಷಭರಿತ ಸ್ತನವನು ಕಂದನ ಬಾಯೊಳಗೆ ತುರುಕಿಸೆ ಕೊಂದನ ರಕಸಿಯ ಕ್ಷಣದಲ್ಲಿ ರಕ್ತ ಇರುತ್ತಲಿ ಬಂದಳ ಪುತನಿಯು ಭರದಿ. ವಿಷ ಕುಡಿಸಲೆಂದು ಬಂದ ಪುತನಿಯನ್ನು ಸಂಹಾರ ಮಾಡಿದ ಆ ಬಾಲಕ ಹರಿಗೆ ಗೋಪಿಯರೆಲ್ಲ ಸೇರಿ ದೃಷ್ಟಿ ತೆಗೆಸಿದರಂತೆ. ಹೀಗಿರಲಾಗಿ ಒಂದು ದಿನ ಯಶೋದೆಯು ಬಾಲಕೃಷ್ಣನನ್ನು ಒಂದು ಶಕಟ ಅಂದರೆ ಗಾಡಿಯ ಅಡಿಯಲ್ಲಿ ಮಲಗಿಸಿ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಾಳೆ. ಅದು ಬರಿಯ ಗಾಡಿಯಾಗಿರಲಿಲ್ಲ. ಹಿಂದೆ ಹಿರಣ್ಯಾಕ್ಷ ಎಂಬ ದಾನವನ ಮಗನಾದ ಉತ್ತಕಚ ಎಂಬುವನು ಗರ್ವದಿಂದ ನಡೆದಾಡುತ್ತಿರುವಾಗ ಲೋಮಶಾ ಮಹಾಮುನಿಯ ಆಶ್ರಮದ ಮರಗಳನ್ನು ತುಳಿದು ಮುರಿದು ಹಾಕಿದ. ಇದರಿಂದ ಕೋಪಗೊಂಡ ಲೋಮಶಾ ಮಹಾಮುನಿಯು ಉತ್ತಕಚನಿಗೆ ನೀನೊಬ್ಬ ಭೂತನಾಗು ಎಂಬುದಾಗಿ ಶಾಪವಿತ್ತನಂತೆ. ಇದರಿಂದ ದುಃಖಿತನಾಗಿ ಉತ್ತಕಚನು ಮುನಿಯಲ್ಲಿ ಕ್ಷಮೆ ಕೇಳಿದ. ಆಗ ಮುನಿಯು ನೀನು ಇಂದು ಮುರಿದು ಹಾಕಿದ ಮರಗಳಿಂದಲೇ ತಯಾರಿಸಿದ ಗಾಡಿಯಲ್ಲಿ ಆವಾಹಿತನಾಗಿರು. ದ್ವಾಪರ ಯುಗದಲ್ಲಿ ವಿಷ್ಣುವಿನ ಅವತಾರವಾದ ಹರಿಯ ಪಾದ ಸೋಂಕಿದಾಗ ನಿನ್ನ ಶಾಪ ವಿಮೋಚನೆಯಾಗುವುದು. ಈ ಕಾರಣದಿಂದ ಆ ರಕ್ಕಸನು ಶಕಟದ ರೂಪದಲ್ಲೇ ಹರಿಯನ್ನು ಕಾಯುತ್ತಿದ್ದನಂತೆ. ಇದೇ ಸಂದರ್ಭದಲ್ಲಿ ಶಕಟದ ಕೆಳಗೆ ಮಲಗಿಸಿದ್ದ ಹರಿಯು ಅಲ್ಲೇ ಕೆಳಗೆ ಮಲಗಿ ಆಟವಾಡುತ್ತಾ ತನ್ನೆರಡು ಕಾಲುಗಳನ್ನೆತ್ತಿ ಆ ಗಾಡಿಯನ್ನು ಅಡಿಭಾಗದಿಂದ ಒತ್ತೇ ಬಿಟ್ಟನಂತೆ. ಆಗ ವಿಚಿತ್ರವಾದ ಶಬ್ದದೊಂದಿಗೆ ಗಾಡಿಯು ಆಗಸಕ್ಕೆ ನೆಗೆಯಿತು. ಹಾರಿತು ಗಾಡಿ ಮೇಲೆ ಹಾರಿತು, ಏರಿತು ಗಾಡಿ ಬಾನಿಗೇರಿತು. ಹಾರಿತು ಗಾಡಿ ಮೇಲೆ ಹಾರಿತು, ಏರಿತು ಗಾಡಿ ಬಾನಿಗೇರಿತು. ಕೃಷ್ಣ ಕೃಷ್ಣ ಹರಿ ಕೃಷ್ಣ 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 ಹರಿ ಕೃಷ್ಣ 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 ಹರಿ ಕೃಷ್ಣ 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 ಹರಿ ಕೃಷ್ಣ ಕೃಷ್ಣ. ಹಾರಿತು ಗಾಡಿ ಮೇಲೆ ಹಾರಿತು, ಏರಿತು ಗಾಡಿ ಬಾನಿಗೇರಿತು. ಹಾರಿತು ಗಾಡಿ ಮೇಲೆ ಹಾರಿತು, ಏರಿತು ಗಾಡಿ ಬಾನಿಗೇರಿತು. ಗೋಪಾಲ ಕೃಷ್ಣ ಭಗವಾನ್ ಕಿ ಜೈ. ಈ ಪ್ರಕಾರವಾಗಿ ಮೇಲಕ್ಕೆ ಹಾರಿದ ಗಾಡಿ ಕೆಳಕ್ಕೆ ಬೀಳುತ್ತಲೇ ದೊಡ್ಡ ಗಾತ್ರದ ರಕ್ಕಸನ ರೂಪದಿಂದ ದಪ್ಪನೆ ಭೂಮಿಗೆ ಬಿತ್ತು. ಬಾಯೆಲ್ಲ ರಕ್ತಸಿಕ್ತವಾಗಿ ಕೆಳಬಿದ್ದ ಆ ರಕ್ಕಸನು ತನ್ನ ಶಾಪ ವಿಮೋಚನೆ ಮಾಡಿದ ಹರಿಯನ್ನು ನಮಸ್ಕರಿಸುತ್ತಲೇ ಕೊನೆಯುಸಿರೆಳೆದನು. ಆಗಲೇ ಓಡೋಡಿ ಬಂದ ಗೋಕುಲ ನಿವಾಸಿಗಳು ಈ ದೃಶ್ಯವನ್ನು ನೋಡಿ ಅಚ್ಚರಿಯಿಂದ ಹರಿಯನ್ನು ಸ್ತುತಿಸಿದರಂತೆ. ಗೋವಿಂದ ಗೋವಿಂದ ಭಕ್ತವತ್ಸಲ ಗೋವಿಂದ 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 ಭಕ್ತವತ್ಸಲ ಗೋವಿಂದ 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 ಭಕ್ತವತ್ಸಲ ಗೋವಿಂದ 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 ಭಕ್ತವತ್ಸಲ
ಭಗವಾನ್ ಕಿ ಜೈ. ಹೀಗೆ ಭಗವಾನ್ ಶ್ರೀಕೃಷ್ಣನು ದುಷ್ಟರನ್ನೆಲ್ಲ ಸಂಹರಿಸಲೋಸ್ಕರವಾಗಿ ಅವತರಿಸಿದವನು. ತನ್ನ ಬಾಲಲೀಲೆಯ ಮೂಲಕವಾಗಿ ಅದೆಷ್ಟೋ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಲೋಕರಕ್ಷಕನೆನಿಸಿದ ಶ್ರೀಹರಿಯು ಲೀಲಾ ನಾಟಕ ಸೂತ್ರಧಾರಿಯಲ್ಲವೇ? ಲೀಲಾ ನಾಟಕ ಸೂತ್ರಧಾರಿ ಹರಿ ಲೀಲೆಯ ತೋರಿದ ಇಳೆಯೊಳಗೆ. ಲೀಲಾ ನಾಟಕ ಸೂತ್ರಧಾರಿ ಹರಿ ಲೀಲೆಯ ತೋರಿದ ಇಳೆಯೊಳಗೆ. ಬಾಲಕನಾಗಿ ತಾನಾಡಿದ ಆಟದಿ ಕಲಿಸಿದ ನಾ ಬುದ್ಧಿ ಅಸುರನಿಗೆ. ಕಲಿಸಿದ ನಾ ಬುದ್ಧಿ ಅಸುರನಿಗೆ. ಲೀಲಾ ನಾಟಕ ಸೂತ್ರಧಾರಿ ಹರಿ ಲೀಲೆಯ ತೋರಿದ ಇಳೆಯೊಳಗೆ. ಲೀಲೆಯ ತೋರಿದ ಇಳೆಯೊಳಗೆ. ಲೀಲೆಯ ತೋರಿದ ಇಳೆಯೊಳಗೆ. ಅಂತಹ ಭಗವಂತನು ನಮ್ಮ ಮನಸ್ಸಿನಲ್ಲಿರುವ ಅಸುರರನ್ನೆಲ್ಲ ಸಂಹಾರ ಮಾಡಿ ನಮ್ಮನ್ನು ಸನ್ಮಾರ್ಗದತ್ತ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನಗೆ ಹರಿಕಥೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಕೀರ್ತನಾ ಕುಟೀರ ಸಂಸ್ಥೆಗೂ, ಹರಿಕಥೆಯನ್ನು ಹೇಳಿಕೊಟ್ಟ ಶ್ರೀಮತಿ ಶಾಂಭವಿ ಶಮ್ನಡಿಗ ಇವರಿಗೂ, ಹರಿಕಥೆಯನ್ನು ಕಲಿಯಲು ಪ್ರೋತ್ಸಾಹಿಸಿದ ನನ್ನ ಹೆತ್ತವರಿಗೂ, ಹಿಮ್ಮೇಳದಲ್ಲಿ ಸಹಕರಿಸಿದವರಿಗೂ, ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಕೊಟ್ಟವರಿಗೂ, ಹಾಗೂ ಇಷ್ಟು ಹೊತ್ತು ನನ್ನ ಹರಿಕಥೆಯನ್ನು ಶ್ರದ್ಧೆಯಿಂದ ಕೇಳಿದ ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕತೆಗೆ ಮಂಗಲವನ್ನು ಹಾಡೋಣ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ. ಓಂ ಓಂ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ನಾನು ಏನು ಹೇಳೋದಿಲ್ಲ. ನಾನು ಏನು ಹೇಳೋದಿಲ್ಲ ಅಂದರೆ, ಯಾಕೆ ಹೇಳಿದರೆ ಮಕ್ಕಳಿಗೆ ಬೇಜಾರಾಗ್ತದೆ. ಆದರೆ ಮಕ್ಕಳು ಏನಂತ ನಾನು ಹೇಳಿದ ಭಾವವನ್ನು ತಿಳ್ಕೊಳ್ಬೇಕು ಅಲ್ವಾ? ಎಷ್ಟು ಚಂದದಲ್ಲಿ ಮಾಡಿದ್ದೀನಿ ನೀನು, ಎಲ್ಲೋ ಒಂದು ಸಣ್ಣ ತಪ್ಪು ಅದನ್ನು ಸರಿ ಮಾಡಿಕೊಳ್ಬೇಕು ಅಂತಲ್ಲ ಅಷ್ಟೇ. ಮೈತ್ರಿ ಭಾಳ ಚಂದ ಮಾಡಿದೆಯಮ್ಮ, ಎಂತಂದ್ರೆ ಹೇಳಲಿಕ್ಕಿಲ್ಲ. ಮತ್ತು ಇದೆಲ್ಲ ಸುಲಭದಲ್ಲಿ ಬರುವಂಥದ್ದಲ್ಲ. ನಾನು ಇದು ಈ ಕಲೆ ಉಂಟಲ್ಲ, ಇದು ಸುಮ್ಮನೆ ಬರುವಂಥದ್ದಲ್ಲ. ಯಾರೋ ಒಬ್ಬರು ಹೇಳಿದರೆ ಹರಿಕತೆ ಅಲ್ಲ, ಒಂದು ಎರಡು ಭಜನೆ ಹೇಳಿದರೆ ಸಾಕು, 4 ಮಾತು ಹೇಳಿದರೆ ಆಯಿತು ಅಂತ. ಅಷ್ಟು ಸುಲಭದಲ್ಲಿ ಆಗುವ ವಿಷಯ ಅಲ್ಲ ಇದು. ಯಾಕೆಂತಂದರೆ ನಡೆಯುವಾಗ ಹೊಸ್ತಿಲು, ಈಗಿನ ಕಾಲದಲ್ಲಿ ಹೊಸ್ತಿಲು ಅಂತ ಹೇಳೋದು ಮಕ್ಕಳಿಗೆ ಮರ್ತೇ ಹೋಗಿದೆ. ಯಾಕೆಂದರೆ ಯಾವ ಮನೆಯಲ್ಲೂ ಹೊಸ್ತಿಲಿಲ್ಲ. ಮೊದಲೆಲ್ಲ ನಮ್ಮ ಮನೇಲಿ ಹೊಸ್ತಿಲು ಅಂತಿತ್ತು, ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗೋ ಹೊಸ್ತಿಲು. ಆ ಹೊಸ್ತಿಲು ನಡ್ಕೊಂಡು ಹೋಗುವಾಗ ದಾಂಟಿ ಬಿದ್ದರೆ ಹಲ್ಲೋದಿತ್ತು. ಗದ್ಯದಿಂದ ಪದ್ಯಕ್ಕೆ ಬರುವಾಗ ಒಂದು ಹೊಸ್ತಿಲುಂಟು. ಆ ಹೊಸ್ತಿಲು ನಾವು ದಾಟುವಾಗ ಬಹಳ ಜಾಗ್ರತೆ ಬೇಕಾಗ್ತದೆ. ಅದು ಕಲೀಲಿಕ್ಕೆ ಇರುವಂಥದ್ದಿಲ್ಲಿ. ಒಂದು ಪದ್ಯದಿಂದ ಒಂದು ಗದ್ಯಕ್ಕೆ ಬರುವಾಗ ಅದು ಸರಿಯಾಯಿತು ಅಂತ ಆದರೆ ಮತ್ತೆ ತಾಳ ಸರಿ ಮಾಡಿಕೊಟ್ರೆ ಹರಿಕತೆ ಹೈ ಕ್ಲಾಸ್. ಆದ ಕಾರಣ ಅಂತಹ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ, ಇನ್ನು ತಪ್ಪು ಉಂಟಂತ ಹೇಳಿದಲ್ಲ ಇವತ್ತು, ತಪ್ಪಿನನ್ನು ಸರಿ ಮಾಡಿಕೊಂಡ್ರೆ ಈ ಮಕ್ಕಳು ಬಹಳ ಉತ್ಕೃಷ್ಟ ರೀತಿಯಲ್ಲಿ ಒಂದು ಒಳ್ಳೆಯ ಹರಿದಾಸನಾಗುವುದರಲ್ಲಿ ಯಾವ ಸಂದೇಹವೂ ಕೂಡ ಇಲ್ಲ. ಅಂಥ ಒಂದು ಒಳ್ಳೆಯ ಅನುಗ್ರಹ ನಿಮಗೆಲ್ಲರಿಗೆ ಮೈತ್ರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಮೈತ್ರಿಯಿಂದ ಹೇಳಿಕೊಳ್ಳುತ್ತಾ ನಮ್ಮ ಯಶವಂತ್ ಕುಂಟಾರ್ ಬನ್ನಿ. ಶ್ರೀಮಾನ್ ಶಿವಾನಂದ ಆಚಾರ್ಯ ಮಾಯ್ಪಾಡಿ ಮತ್ತು ರವಿಚಂದ್ರ ಸೂರಂಬೈಲು ಅವರನ್ನು ನಾವು ಗೌರವಿಸುವಂತಹದ್ದು ನಮ್ಮ ಕರ್ತವ್ಯ. ಅವರಿಗೆ ಫಲ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ನಮ್ಮ ದಿನೇಶ್ ಭಟ್ ಬೊಳುಂಬು ಅವರು ಬಂದು
ಶಿವಾನಂದಾಚಾರ್ಯ ಅವರಿಗೆ ನಮ್ಮ ಪ್ರೀತಿಯ ಕಾಣಿಕೆ ಪ್ರಸಾದ ನೀಡಿ ಅವರನ್ನು ಗೌರವಿಸಬೇಕು. ಅವರಿಗೆ ಶಾಲನ್ನು ಹೊದಿಸಿ, ಅಲ್ಲಿ ಕಲಿಗೆ ಶಾಲು ಹೊದಿಸಿ ರಾಮನಾಥ್ ನಾಯಕ್ ರವಿಚಂದ್ರ ಅವರಿಗೆ ಶಾಲನ್ನು ಹೊದಿಸಿ ಫಲ ಕಾಣಿಕೆ ಕೊಟ್ಟು ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ.